ಮತ್ತೊಮ್ಮೆ ದುನಿಯಾ ವಿಶೇಷ ಕೂಸಿಗೆ ಕರೆಮಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 14 ವರ್ಷದ ಹುಡುಗಿಯೊಬ್ಬಳಿಗೆ ಮಧ್ಯವಯಸ್ಕನನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಹೆತ್ತ ತಾಯಿನೇ ಮುಂದಾಗಿದ್ರು. ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಈಗ ಸುಶೀಲಾ ಅವರೇ ನಿಮ್ಮ ಮುಂದೆ ಹೇಳ್ತಾ ಇದ್ದಾಳೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಈ ವಯಸ್ಸಲ್ಲಿ ಅಂತ. ಏನ್ ಮಾಡ್ಬೇಕು ಅನ್ಕೊಳ್ತೀವಿ? ಆಯ್ತು ಮೇಡಮ್, ಮಾಡಲ್ಲ. ಅಲ್ಲ, ಈಗ ಒಂದು ವೇಳೆ ನೋಡಿ, ಆಕೆ ಧೈರ್ಯ ಮಾಡಿ ಹೊರಗೆ ಬಂದಿದ್ದಾಳೆ, ಸುನಂದ ಅವ್ರಿಗೆ ಫೋನ್ ಮಾಡಿದಾಳೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ. ಇಷ್ಟೆಲ್ಲ ಆದ ಮೇಲೆ ನೀವು ಒಪ್ಕೋತಾ ಇದ್ದೀರಾ. ಒಂದು ವೇಳೆ ಮದುವೆ ನಡೆದು ಹೋಗಿತ್ತಂದ್ರೆ ಎಂಥ ಪ್ರಮಾದ ಆಗ್ತಿತ್ತು ನಿಮ್ಗೆ ಗೊತ್ತಿದೆಯಾ? ನಿಮಗೆ ಏನಾದರೂ ಕಲ್ಪಿಸ್ಕೊಂಡಿದ್ರ ನೀವು? ಎಷ್ಟು ಸಮಸ್ಯೆಗಳಾಗಬಹುದು ಅಂತ ನೀವು ಹೇಗೆ ಯೋಚನೆ ಮಾಡಿದ್ರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಡೈಲಿ 3-4 ಲೈವ್ ಪ್ರೋಗ್ರಾಮ್ ನೋಡ್ತಾನೆ ಇದೀವಿ. ಅಲ್ಲ, ಎಲ್ಲಾದ್ರೂ ನಾವು ಇವತ್ತು ಗೊತ್ತಿದ್ದು ನಮ್ಮ ಮಕ್ಕಳನ್ನ ನಾವೇ ತಗೊಂಡಾಗಿ ಒಂದು ಇದಕ್ಕೆ ತಳ್ದಂಗ ಆಗದ ಒಂದು ಎಲ್ಲೋ ಒಂದ್ ಕಡೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತೀವಲ್ಲ, ಆ ತರ ಆಗೋಗ್ತದೆ. ಈಗ ಇವ್ರ ತಾಯಿ ಜವಾಬ್ದಾರಿ ತಗೋಬೇಕಾದ್ರೂ, ಹುಡುಗಿ ಬಗ್ಗೆ ಕೇರ್ ತಗೋಬೇಕಾದ್ರು, ಮಗಳ ಬಗ್ಗೆ ಅವ್ರೇನೆ ಈ ತರ ತಪ್ಪು ಮಾಡಿ, ಇಲ್ಲ ನಾನು ಜವಾಬ್ದಾರಿ ಕಳ್ಕೊತೀನಿ, ನೀನು ಸೂಸೈಡ್ ಮಾಡ್ಕೋತೀನಿ, ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಹಿಡಿದು ಕೂರ್ತಾರೆ ಅಂದ್ರೆ ಅವಳು ಯಾರ ಹತ್ರ ಹೇಳಕ್ ಸಾಧ್ಯ? ಏನ್ ಮಾಡ್ಬೇಕು ಅವಳು ಮದ್ವೆ ಇಷ್ಟ ಇಲ್ಲದೆ ಮಾಡಿದಾಗ ಲೋಕ್ ಚೆನ್ನಾಗಿರ್ತಾಳೆ. ಅವಳು ಮೊದ್ಲೇ ವಿರೋಧಿಸಿದಾಳೆ. ಅಕಸ್ಮಾತ್ ಮದ್ವೆ ನಡೆದಿದ್ರೆ ನಾಳೆ ಅಲ್ಲಿ ಹೋಗಿ ಅವನ ಜೊತೆ ಮದುವೆ ಅಂದ್ರೆ ಏನು, ಗಂಡನ ಮನೆ ಅಂದ್ರೆ ಏನು, ಅತ್ತೆ ಮಾವ ಹೇಗ್ ನಡ್ಕೋಬೇಕು ಯಾವ್ದು ಇನ್ನೂ ಗೊತ್ತಿಲ್ಲ. ಪಾಪ ಸುಮ್ನೆ ಗೆಳತಿಯರ ಜೊತೆ ಆಟ ಆಡ್ಕೊಂಡು ಪಾಠ ಕಲ್ತ್ಕೊಂಡು ಇರುವಂತ ಒಂದು ಹುಡುಗಿ ಬಂದಿದ್ದಾಳೆ ಮೇಡಮ್. ಏನಾಗಿದೆ, ಮದುವೆ ಮನೆಯವರೇ ನಿಂತು ಮಾಡಿದ್ದಾರೆ. 17 ವರ್ಷ ಆ ಹುಡುಗಿಗೆ, ಅವನಿಗೆ 36 ವರ್ಷ. ಬೇಡ ಅಂತ ಒಂದ್ ತಿಂಗಳಾಗಿದೆ ಮದುವೆ ಆಗಿ, ಬಿಟ್ಟು ಬಂದ್ಲು. ಡಿವೋರ್ಸ್ ಬೇಕು ನನಗೆ, ಅವನ ಜೊತೆ ಹೋಗಲ್ಲ, ಅವ್ರ ಮನೆಗೆ ಹೋಗಲ್ಲ. ನೋಡಿ ಏನಾಗುತ್ತೆ ಪರಿಣಾಮಗಳು ನಿಮ್ಗೆ ಗೊತ್ತಿಲ್ಲ. ಆಕ್ಚುಲಿ ಹಾಗೆ ನೋಡಿದ್ರೆ ನಿಮ್ ಮಗಳು ಧೈರ್ಯ ಮಾಡಿ ಹೊರಗೆ ಬಂದಿರೋದು ನಿಮ್ಗೆ ಒಳ್ಳೇದಾಯ್ತು. ಹಾಗೆ ನೋಡಿದ್ರೆ ಏನ್ ಹೇಳ್ತೀಮ್ಮ ಗಾಯತ್ರಿ, ಈಗ ನಿನ್ನ ಫ್ರೆಂಡ್ಸ್ ಹತ್ರ ನೀನ್ ಹೇಳ್ದ್ಯಾ ಈ ತರ ನನಗೆ ಮದ್ವೆ ಮಾಡಕ್ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ದ್ಯಾ? ಏನಂದ್ರು ಫ್ರೆಂಡ್ಸ್? ಅದಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮಮ್ಮ ಮಾಡ್ತಾ ಇದ್ದಾರಾ ಅಂತ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಹೇಳಕ್ ಆಗ್ತಾ ಇಲ್ಲ, ತುಂಬಾ ಸಪೋರ್ಟ್ ಮಾಡಿನೇ ಅವಳು ಇಲ್ಲಿವರೆಗೂ ಬರಕಾಯ್ತು. ಈಗ ಮತ್ತೆ ಯಾರ ಹತ್ರ ಹೇಳ್ಕೊಂಡಿದ್ದೆ ನಿನ್ ಮನೇಲಿ? ಏನಂತ ಹೇಳ್ಕೊಂಡಿದ್ದೆ? ನನಗೆ ಬೇಡವೇ ಬೇಡ, ಮದ್ವೆ ಆಗೋದೇ ಇಲ್ಲ ನಾನಂತ ಹೇಳಿದ್ಯಾ? ನನ್ ಮದ್ವೆ ಬೇಡ ಅಂತಾನೆ ಹೇಳಿದ್ದೆ. ಮದುವೆ ವಿಷಯ ಎತ್ತಿರೋದೇ 15 ದಿವಸದಲ್ಲಿ, ಮದುವೆ ಮಾಡ್ತಾ ಇದೀವಿ ಅಂತ ಗೊತ್ತಾಗಿರೋದೇ 15 ದಿವಸದಲ್ಲಿ ಅವಳಿಗೆ. ಹೌದು 15 ದಿವಸದಲ್ಲಿ ಗಂಡು ನೋಡಿದ್ರು, ಯಾವ್ದೋ ಗಂಡು ಬಂದ, 2 ಎಕರೆ ಜಮೀನ್ ಇದೆ ಅಂತ ಹೇಳ್ದ, ಏನೋ ಒಂದ್ ಕೆಲಸ ಮಾಡ್ತಾನೆ, ಚಿಕ್ಕ ಕೆಲಸ ಮಾಡ್ತಾ ಇದ್ದಾನೆ, ಮದುವೆ ಫಿಕ್ಸ್ ಮಾಡಿದ್ರು, ಮದುವೆ ಮಾಡ್ಬಿಡೋದು. ಈಗ ನಿಮ್ ಮನೇಲಿ ನಿಮ್ ತಂದೆ ಎಲ್ರು ಕೂಡ ಒಪ್ಪಿದ್ರ ಸುಶೀಲಮ್ಮ ಅವ್ರಿಗೆ ಬಂದೇ ಇಲ್ವಂತಲ್ಲ ಅವರು? ನಮ್ ತಂದೆ ಇಲ್ಲ, ನಮ್ ತಂದೆಗೆ ಹುಷಾರಿಲ್ಲ, ಅವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ನಮ್ ತಮ್ಮಂಗೆ ಕಾಲ್ ಆಕ್ಸಿಡೆಂಟ್ ಆಗಿದೆ. ಇನ್ನೆಲ್ಲ ರಿಲೇಷನ್ ಅನ್ಬಹುದು ಎಲ್ಲ ಪ್ರತಿಯೊಬ್ರು ಬಂದಿದ್ರು. ಎಲ್ರು ಎಂಗೇಜ್ಮೆಂಟ್ ಬಂದಿದ್ರು. ಎಲ್ರು ಒಪ್ಕೊಂಡಿದ್ರ? ಹಾಗಾದ್ರೆ ಮದ್ವೆ ಕೇಳಿದ್ರು ಅವಳನ್ನ, ಹ್ಞೂ ಅಂತ ಅಲ್ಲಿ ಒಪ್ಕೊಂಡ್ಬಿಟ್ಲು. ನಾನು ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದೆ, ಅವ್ರ ಮುಂದೆಗಡೆ ಕರೆದ ಕೇಳಿದಾಗ ಇಷ್ಟನೇನಮ್ಮ ಅಂತ ಕೇಳಿದ್ಕೆ ಹ್ಞೂ ಅಂತ ಒಪ್ಕೊಂಡ್ಲು ಅವಳು. ಅಲ್ಲಿ ಅವರೆಲ್ಲರ ಮುಂದೆನೆ ಹೇಳಿಲ್ಲ, ಅವರು ಯಾರು ಬರ್ತಾ ಇರ್ಲಿಲ್ಲ. ನಿಮ್ಮಮ್ಮನ್ಗೆ ಯಾವಾಗ್ಲೂ ನೋವು ಕೊಡ್ಬೇಡ ಅಂತ ಎಲ್ಲಾರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ನನ್ನ ಕೈಲಿ ಮಾತಾಡಕ್ ಆಗ್ಲಿಲ್ಲ. ಹೇಳಿಲ್ಲ, ಹೇಳಕ್ ಆಗಿಲ್ಲ, ಅವಳು ಮನಸ್ಸು ಸಮಾಧಾನ ಆಗಿಲ್ಲ. ಆಮೇಲೆ ಯೋಚನೆ ಮಾಡಿದಾಳೆ, ಇಲ್ಲಿಂದ ಹೊರಗೆ ಹೋಗ್ಬೇಕು ಬೇಡ ಅಂತ ಅನ್ಸಿದೆ. ಮದುವೆ ಆದ್ಮೇಲೆ ಆದ್ರೂ ಹೊರಗೆ ಬರೋದ್ರ ಬದ್ಲು ಇವಾಗ ಬಂದ್ಲಲ್ಲ, ಒಳ್ಳೇದೇ ಆಯ್ತಲ್ಲ. ಈಗ ನೀವು ಒಂದು ಮಹಿಳಾ ಸಂಘಟನೆಯಲ್ಲಿ ಇದೀರಿ, ನೀವು ಸಾಕಷ್ಟಿಂತ ಪ್ರಕರಣಗಳನ್ನ ನೋಡಿರ್ತೀರಿ ಸುನಂದವ್ರೆ. ಯಾಕೆ ಈ ತರ ಒಂದು ಅವ್ರ ಮನಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಈ ತರ ಆಗುತ್ತೆ ಅಂತ? ಬಡತನ ಅನ್ನೋದಾಗ್ಲಿ, ಕಷ್ಟಗಳನ್ನ ಅನ್ನೋದಾಗ್ಲಿ, ಇಂಥ ತಪ್ಪು ನಿರ್ಧಾರಕ್ಕೆ ದಾರಿ ಮಾಡಿಕೊಡುತ್ತಾ ಅಂತ ತಾಯಿ ತಂದೆ ಯೋಚನೆ ಮಾಡ್ಬೇಕು. ಹೌದು, ಬಡತನ ಇರ್ಲಿ ಪರವಾಗಿಲ್ಲ, ಎದುರಿಸ್ಬೇಕು. ಅದು ಮದುವೆ ಮಾಡಿ ಮುಗಿಸೋದು ಒಂದೇ ಜವಾಬ್ದಾರಿನಾ? ಮದುವೆ ಒಂದೇನಾ ಮುಕ್ತಾಯ? ಕೆಲಸ ಮಾಡ್ತಾಳೆ ಅವಳು, ಇನ್ನೊಂದ್ 2-3 ವರ್ಷ ಓದಿದ್ರು ನೋಡಿ, ಎಷ್ಟೋ ಒಂದು ಚಿಕ್ಕ ಕೆಲಸನಾದ್ರೂ ಮಾಡ್ತಾಳೆ. ಮದುವೆ ಮಾಡಿ ಮುಗಿಸಿದ ತಕ್ಷಣ ಜೀವನನೇ ಹಾಳಾಗತ್ತಲ್ಲ. 14 ವರ್ಷದ ಹುಡುಗಿ ಮದುವೆ ಮಾಡ್ಕೊಂಡಾಗ ಏನಾಗುತ್ತೆ? ಅವಳ ಜೀವನ ಲೈಫೇ ಹಾಳಾಗೋಯ್ತು. ಮುಂದೆ ಏನ್ ಮಾಡ್ತಾಳೆ ಅವಳು? ಮನೆ ಕೆಲ್ಸಕ್ಕೆ ಬರ್ಬೇಕಾಗತ್ತೆ. ಅಲ್ಲಿ ಹೊಂದ್ಕೊಳಕ್ ಸಾಧ್ಯನೇ ಇಲ್ಲ. ಕೆಲಸ ಮಾಡ್ಬೋದು, ವಯಸ್ಸಿದೆ, ಅವ್ರೇನು ಅಜ್ಜಿ ಆಗೋಗಿಲ್ಲ. ಅವ್ರ ತಾಯಿ ದುಡ್ದಾದ್ರೂ ಆಯ್ತಮ್ಮ ಜೊತೆಲಿ ಇದ್ಕೊಂಡು ದುಡಿಲಿ, ಪರವಾಗಿಲ್ಲ. ಏನಂತೀರಿ ಸುಶೀಲಮ್ಮ ಅವ್ರೆ, ಈಗ ಏನ್ ಹೇಳ್ತೀರಿ? ಆಯ್ತು ಮೇಡಮ್, ಅವಳು ಹೇಳ್ದಂಗೆ ಆಗ್ಲಿ ಮೇಡಮ್. ಏನೋ ಸ್ವಲ್ಪ ಸಪೋರ್ಟ್ ಕೊಟ್ರೆ, ಸ್ವಲ್ಪ ಓದ್ತೀನಿ, ಎಷ್ಟಾರ ಓದ್ತೀನಿ ಅಂತ ಹೇಳಿ ಸ್ವಲ್ಪ ಸಪೋರ್ಟ್ ಯಾರ ಕೊಟ್ರೆ ಮುಂದುವರಿಸ್ತೀನಿ ಮೇಡಮ್. ನಿಮಗೆ ಯಾರು ಆಸರೆ ಇಲ್ಲ? ಇಲ್ಲ ಮೇಡಮ್, ಯಾರು ಇಲ್ಲ, ಅಂತ ಆಸರೆ ಯಾರು ಇಲ್ಲ ನಮ್ಗೆ. ಈಗ ಮಗು ಓದ್ಬೇಕು ಅಂತ ಅದು ತುಂಬಾ ಆಸೆ ಇಟ್ಕೊಂಡಿದೆ, ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿದೆ. ಪಾಪ ಈ ಮೇಡಮ್ ಅವರು ಆರ್ಥಿಕ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಸಂಸಾರದ ಅವ್ರದ್ದು ಅನೇಕ ತೊಂದರೆಗಳು ಅವ್ರಿಗೂ ಇದೆ, ಫೇಸ್ ಮಾಡಿದ್ದಾರೆ. ಪಾಪ ಅವ್ರು ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಮ್ಮ ಸೈಡಿಂದ ಏನು ಆ ಮಗು ಎಜುಕೇಶನ್ಗೆ ಸಹಾಯ ಮಾಡಬೇಕಾಗುತ್ತೋ, ನಮ್ಮ ಕೈಲಿ ಆಗಿದ್ದ ಒಂದು ಆರ್ಥಿಕ ಸಹಾಯನ ನಾವು ಸಂಘ ಸಂಸ್ಥೆಗಳಿಂದ, ಸಂಘ ಸಂಸ್ಥೆ ಮತ್ತೆ ನನ್ನ ಸೈಡಿಂದನೂ ಕೂಡ ಮೇಡಮ್, ನಾನು ಆ ಮಗು ಓದೋದಕ್ಕೆ ನಾವು ಸಹಾಯ ಮಾಡ್ತೀವಿ ಮೇಡಮ್. ಮಾಡ್ಲಿ, ಅವ್ರಿಗೆ ಧೈರ್ಯ ತುಂಬ್ತೀವಿ, ಇವ್ರಿಗೂ ಕೂಡ ಧೈರ್ಯ ತುಂಬ್ತೀವಿ. ಓದಿಸ್ಲಿ, ಅವ್ರ ಮುಂದೆ ಬರ್ಲಿ ಮಗು, ನಾಳೆ ಆ ಮಗುನೇ ಇವ್ರನ್ನ ಒಂದು ಸಾಕ ಮಟ್ಟಕ್ಕೆ ಬರ್ಬೋದು.
ಸೊ ಅಂತ ಹೌದು ಸುಶೀಲಮ್ಮ ಅವ್ರೆ, ನೀವು ನಿಜಕ್ಕೂ ಯಾಕೆ ಹೆಣ್ಣು ಹುಟ್ಟಿದಾಳೆ ಅವ್ರನ್ನ ಮದ್ವೆ ಮಾಡಿ ಕಳಿಸ್ಬೇಕು ಯಾಕೆ ಭಾರ ಅನ್ಕೊಂಡಿದ್ದೀರಿ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಹೆಣ್ಮಕ್ಳೆ ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿ ನಮ್ಗೆ ಮಕ್ಳು ಹುಟ್ಟಿದ ತಕ್ಷಣ ಬೇಡ ಇಲ್ಲಿ ಮಕ್ಳನ್ನ ಇರ್ಸ್ಕೋಬಾರ್ದು ಅಂತೇಳಿ ನನ್ ಗಂಡ ಏನ್ ಮಾಡ್ದ ತಗೊಂಡೋಗಿ ಊರಲ್ಲಿ ಬಿಡು ಅಂತೇಳಿ ಬಿಡಿಸಿದ್ರು. ಅವತ್ತಿನ ದಿವಸ ನಮ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ಚೆನ್ನಾಗಿ ದುಡಿಸ್ಕೊಂಡ್ರು ನಮ್ ಕೈಲಿ. ಅವತ್ತಿನ ದಿವಸ ನಾನು 14 ವರ್ಷ 15 ವರ್ಷಕ್ಕೆ ಮದ್ವೆ ಆಗಿದ್ದು. ಚೆನ್ನಾಗಿ ದುಡಿಸ್ಕೊಂಡ್ರು. ನೋಡಿ ನಿಮ್ದೇ ಗತಿ ಮಗಳಿಗೂ ಬರ್ಬೇಕು ಅಂತೀರಿ ಅಂದ್ರೆ ಹೇಗ್ ನೀವು ಎಷ್ಟು ಕಷ್ಟ ಪಟ್ಟಿದ್ರಿ ನಿಮ್ಗೆ ಗೊತ್ತಾಯ್ತಲ್ವಾ. ಈಗ 14-15 ವರ್ಷಕ್ಕೆ ನೀವು ಮದ್ವೆ ಆಗಿದ್ದವ್ರು, ನೀವು ಅದೇ ತಪ್ಪು ಮಾಡಿದ್ರಲ್ಲ. ಅದೇ ಹೇಳ್ತಿರೋದು. ಈಗ ನಿಮ್ಗೆ ಏನಾಗಿದ್ಯೋ ಅದನ್ನೇ ಮಗಳಿಗೂ ಕೊಡ್ತೀರಿ ಅಂದ್ರೆ ವರ್ಗಾವಣೆ ಮಾಡ್ತಾ ಅದೇ ನಿಮ್ಗೆ ಗೊತ್ತಾಗಿದೆ. ಬೇರೆಯವ್ರು ನೋಡೋದೇ ಬೇಡ, ನಿಮ್ದೇ ಎಕ್ಸಾಂಪಲ್. ನಿಮ್ಗೆ 14-15 ವರ್ಷಕ್ಕೆ ನೀವು ಮದುವೆ ಆಗಿದ್ದೀರಿ ಅಂದ್ಮೇಲೆ ಏನೇನ್ ಕಷ್ಟಗಳು ಅನುಭವಿಸಿದ್ರೆ ಹೊರಗೆ ಬನ್ನಿ, ಮಕ್ಕಳು ಒಳ್ಳೆ ಎಜುಕೇಶನ್ ನನಗಾಗಿರೋ ಕಷ್ಟ ಮಗಳಿಗೆ ಆಗಬಾರ್ದು ಅಂತ ಹೇಳ್ಬೇಕು. ಮೇಡಮ್ 5th ಅಲ್ಲಿ 7th ಅಲ್ಲಿ ಎಲ್ಲ ಚೆನ್ನಾಗಿ ಓದ್ತಾ ಇದ್ಲು ಮೇಡಮ್. ಇಲ್ಲಿ ಕರ್ಕೊ ಬಂದ್ಮೇಲೆ ನಮ್ಮ ಯಜಮಾನ ಸತ್ ಮೇಲೆ ಓದೋ ಇಂಟ್ರೆಸ್ಟ್ ನೋಡೋದು ಯಾವಾಗ್ಲೂ ಟಿವಿ ಮೇಡಮ್. ಯಾವಾಗ್ಲೂ ಟಿವಿ ಯಾವಾಗಲೂ ಡ್ಯಾನ್ಸ್ ನೋಡೋದು. ಇಂಗ್ಲಿಷ್ ಮೀಡಿಯಂಗೆ ಕನ್ವರ್ಟ್ ಅದೇ ಸ್ವಲ್ಪ ಕಷ್ಟ ಆಯ್ತು ಓದಕ್ಕೆ. ಕನ್ನಡ ಮೀಡಿಯಂ ಇಂದ ನೋಡಿ ಈಗ ಮೊದಲು ಕನ್ನಡ ಮೀಡಿಯಂ ಅಲ್ಲಿ ಓದಿದಾಳೆ, ಅದು ಕೂಡ ಅರ್ಥ ಆಗುತ್ತೆ. ಈಗ ಒಂದು ಮಾಧ್ಯಮ ಚೇಂಜ್ ಆದ್ಮೇಲೆ ಈಗ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಕನ್ವರ್ಟ್ ಆಗೋದಕ್ಕೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಫ್ರೆಂಡ್ಗಳ ಜೊತೆ ಅಂಗಡಿಗೆ ಹೋಯ್ತೀನಿ ಅಂದ್ರೆ ಬೇಡ, ಏನಕ್ಕೆ ಹೋಯ್ತೀಯ ಇಷ್ಟೊತ್ತಿಗೆ, ಹೋಗ್ಬೇಡ ಅಂತಾರೆ. ಯಾರ ಜೊತೆನೂ ಸರಿಯಾಗಿ ಮಾತಾಡಕ್ಕೂ ಬಿಡಲ್ಲ. ನೋಡಿ ಎಷ್ಟು ಜನ ಫ್ರೆಂಡ್ಸ್ ಇದಾರೆ? ಸ್ಕೂಲ್ ಫ್ರೆಂಡ್ಸ್ ಮೊದಲು ಬರ್ತಾ ಇದ್ರು ಮನೆಗೆ, ಈಗ ಯಾರು ಮನೆಗೆ ಬರಲ್ಲ. ಮನೆಗೆ ಬರ್ಬೇಡ ಅಂತ ಹೇಳಿ ಇಲ್ಲ ಮೇಡಮ್, ನಾವ್ ಯಾವತ್ತೂ ಯಾರು ಬರ್ಬೇಡಿ. ಈಗ ಬಿಡಿ, ಈಗ ಓದ್ನಲ್ಲಿ ಆಸಕ್ತಿ ಇದೆಯಾ ಇಲ್ವಾ? ಓದ್ಬೇಕು ಅಂತ ಅನ್ಕೊಂಡಿದ್ಯಾ ಇಲ್ವಾ ಗಾಯತ್ರಿ? ಅನ್ಕೊಂಡಿದ್ದೀನಿ. ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಮುಂದೆ ಬರ್ಬೇಕು, ಕಷ್ಟ ಎಲ್ಲ ತೀರ್ಬೇಕು, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಆಸೆ ಇದೆಯಲ್ವಾ ನಿನಗೆ? ಓದೋದ್ರ ಕಡೆ ಗಮನ ಕೊಡ್ಬೇಕು. ಓದೋದ್ರ ಕಡೆ ಗಮನ ಕೊಡ್ಬೇಕು. ಈಗ ನೀನ್ ನೋಡೀಗ ನೀನ್ ಧೈರ್ಯ ಮಾಡಿ ಹೊರಗೆ ಬಂದಿದೀಯಾ, ಎಲ್ರು ಎಷ್ಟೊಂದ್ ಜನ ನೋಡ್ತಾ ಇರ್ತಾರೆ. ನಿನ್ ಸಮಸ್ಯೆ ನೀನ್ ಹೇಳ್ಕೊಂಡಿದ್ಯಾ, ಹೊರಗೆ ಬಂದಿದೀಯಾ, ಸರಿ. ಈಗ ನಿನಗೂ ಕೂಡ ಜವಾಬ್ದಾರಿ ಇದೆ. ಈಗ ನಿಮ್ಮಮ್ಮ ಹೇಳ್ತಾ ಇದ್ರೆ ಮದ್ವೆ ಮಾಡ್ಸಲ್ಲ ಅಂತ, ಸರಿ. ಈಗ ಅದಂತೂ ನಿನ್ಗೆ ತಪ್ತು. ಆದ್ರೆ ಈಗ ನೀನ್ ಚೆನ್ನಾಗಿ ಓದ್ಬೇಕು, ನಿನ್ ಮೇಲೆ ಸಾಕಷ್ಟು ಅವ್ರ ಕನ್ಸುಗಳನ್ನ ಇಟ್ಕೊಂಡಿರ್ತಾರೆ. ಅದ್ ಮಾಡ್ ತೋರಿಸ್ತೀಯಾ ತಾನೆ? ನೋಡಮ್ಮ, ನೀನು ಮೀಡಿಯಾ ಎದುರುಗಡೆ ಇವತ್ತು ಬಂದು ಧೈರ್ಯವಾಗಿ ಮಾತಾಡಿದೀಯಾ. ಅದೇ ಧೈರ್ಯ ನಾನು ಚಾಲೆಂಜ್ ಆಗಿ ತಗೊಂಡು ನನ್ನ ವಿದ್ಯಾಭ್ಯಾಸನ ಯಾರ ಕೈಗೂ ಸಿಗದಂಗೆ, ಯಾರು ನಮ್ಮ ತಾಯಿಗೆ ಗೌರವ ಬರೋ ರೀತಿ ನಾನು ನಡ್ಕೊಂಡು ನಾನು ವಿದ್ಯಾಭ್ಯಾಸನ ಮುಂದುವರಿಸ್ತೀನಿ. ನಾನು ಈ ಸಂದರ್ಭದಲ್ಲಿ ಮೀಡಿಯಾ ಮುಂದೆ ನೀನು ಧೈರ್ಯವಾಗಿ, ಯಾಕೆಂತಂತ ಹೇಳಿದ್ರೆ ಇವಾಗಿನ ಸಮಾಜದಲ್ಲಿ ಇಲ್ಲೊಂದು ಹೇಳೋದು ಅಲ್ಲೊಂದು ಮಾಡೋದು, ಹಾಗೆ ನಾಳೆ ನಿಮ್ಮ ತಾಯಿನೇ ಕೇಳ್ಬೋದು, ನಮ್ಮನ್ನೇ ಕೇಳ್ಬೋದು. ಅದಕ್ಕೆ ನೀನು ಇವತ್ತು ಒಂದು ದೃಢ ನಿರ್ಧಾರ ತಗೊಂಡು ನಾನು ಓದ್ತೀನಿ, ಫ್ರೆಂಡ್ಸ್ ಇರಬೇಕು, ಕರೆಕ್ಟು, ಫ್ರೆಂಡ್ಸ್ ಇರಬಾರ್ದು ಅಂತಲ್ಲ. ಅದಕ್ಕೆ ಫ್ರೆಂಡ್ಸ್ ಯಾವ ಥರ ಒಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕು. ನಾವು ನಮ್ಮ ವಿದ್ಯಾಭ್ಯಾಸದ ಕಡೆ ನಮ್ಮ ತಾಯಿ ಎಷ್ಟು ಕಷ್ಟದಲ್ಲಿ ಬೆಳೆದಿದ್ದಾರೆ, ನಾನು ಮುಂದೆ ನನ್ನ ಗುರಿ ಏನು, ನಾನು ಒಂದು ಹಂತಕ್ಕೆ ಬಂದು ನಮ್ಮ ತಾಯಿನ, ನನ್ನ ತಮ್ಮನ್ನ ನಾನು ಒಂದು ಹಂತಕ್ಕೆ ತರಬೇಕು, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋ ಭಾವನೆ ನಿನ್ನಲ್ಲಿ ನೀನು ಇವತ್ತಿಂದನೇ ರೂಢಿಸ್ಕೊಳ್ಬೇಕು. ಏನ್ ಹೇಳ್ತೀಯ ಗಾಯತ್ರಿ? ನನ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾನು ಓದ್ತೀನಿ. ಸುಶೀಲಮ್ಮ ಅವರೇ ಏನ್ ಹೇಳ್ತೀರಿ? ಈಗ ನಿಜವಾಗ್ಲೂ ಒಪ್ಕೊಳ್ಳೋಣ, ಈಗ ಅವಳದು ಆಡಿನಲ್ಲಿಯೋ ವಯಸ್ಸು, ಫ್ರೆಂಡ್ಸ್ ಜೊತೆ ಆಗ್ಲಿ, ಓಡಾಡೋದಾಗ್ಲಿ, ಟಿವಿ ನೋಡೋದಾಗ್ಲಿ, ಎಲ್ಲವೂ ಕೂಡ ಅದೇ ಒಂದು ವಯಸ್ಸು. 14 ವಯಸ್ಸು ಅವಳಿಗೆ. ನೀವು ಅವಳಿಗೆ ಜವಾಬ್ದಾರಿ ಕಲಿಸ್ತೀನಿ ಅಂದ್ರೆ ಆಗೋದಿಲ್ಲ. ಎಲ್ಲಾ ಮಕ್ಕಳು ಹೀಗೆ ಇರ್ತಾರೆ, ನಿಮ್ ಮಗಳಂತಲ್ಲ. ಎಲ್ಲಾ ಮಕ್ಕಳು ಜೊತೆ ನೀವು ಕಲಿಸ್ಬೇಕು, ನೀವು ಪ್ರೀತಿಯಿಂದ ಕಲಿಸ್ಬೇಕು. ಮೇಡಮ್ ಒಳ್ಳೆ ಫ್ರೆಂಡ್ಸ್ ಜೊತೆ ಹೋದ್ರೆ ನಾನು ಬೇಡ ಅಂತ ಹೇಳಲ್ಲ ಮೇಡಮ್. ಏನ್ ಮಾಡೋದು ಮೇಡಮ್, ಅಂತಿಂತ ಫ್ರೆಂಡ್ಸ್ ಜೊತೆನೆ ಓಡಾಡ್ತಾಳೆ. ಯಾಕಂದ್ರೆ ನಾಳೆ ಹೆಸರು ತಪ್ಪದಾರಿ ತೊಳೆದು ಬಿಟ್ರೆ ಹೆಣ್ಮಕ್ಳು ಮಗಳಲ್ವಾ, ಪ್ರೀತಿಯಿಂದ ಕೂರ್ಸಿ ಹೇಳಿ, ಪ್ರೀತಿಯಿಂದ. ಎಷ್ಟು ಸಾರಿ ಮಾತಾಡ್ದಾಗ ಅನ್ಸುತ್ತೆ ಅವಳು ಯಾಕೋ ನಿಮ್ ಬಗ್ಗೆ ಭಯ ಇಟ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಆತರ ಏನಿಲ್ಲ ಮೇಡಮ್, ಭಯದಿಂದ ನೋಡಿ ಈಗಿನ ಕಾಲದಲ್ಲಿ ಎಲ್ಲ ಮಾಡಕ್ಕಾಗಲ್ಲ, ಪ್ರೀತಿಯಿಂದ ಹೇಳಿ. ಅದಲ್ಲ ಈಗಿನ ಕಾಲದಲ್ಲಿ ನಿಜವಾಗ್ಲೂ ಈಗ ಯಾವ ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾರೆ? ಭಯದಿಂದ ಯಾರು ಕೇಳ್ತಾರೆ? ಪ್ರೀತಿ ಇರ್ಬೇಕು, ಅವರಲ್ಲಿ ಒಂದು ಅರ್ಥ ಮಾಡ್ಕೊಂಡಿರ್ಬೇಕು, ಹೊಂದಾಣಿಕೆ ಇರ್ಬೇಕು. ಅರ್ಥ ಮಾಡ್ಕೊಳ್ಳಿ, ಅವಳ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ನೀವು ಅವ್ರ ಹತ್ರ ಮಾತಾಡಿ, ಪ್ರೀತಿಯಿಂದ ಹೇಳ್ಬೋದಲ್ಲ, ಈ ತರ ಅಂತ ಹೇಳ್ಬೋದು. ಅದಕ್ಕೆ ಮದುವೆನೇ ತಿಳಿಸ್ಕೊಡ್ಬೋದು. ನೋಡಮ್ಮ, ಹೀಗ್ ದಾರಿ ತಪ್ಪಬಾರ್ದಮ್ಮ, ಹೆಣ್ಮಕ್ಳು ಬಹಳ ಸೇಫ್ ಆಗಿರ್ಬೇಕು, ಬಹಳ ಕೇರ್ ತಗೋಬೇಕು. ನೀವು ಹೇಳಿ, ತಿಳ್ಕೊತಾರೆ, ತಿಳ್ಕೋ ವಯಸ್ಸದು. ಕೊನೆದಾಗಿ ಒಂದು ಮಾತು ಹೇಳ್ಬಿಡಿ, ಏನಂತ ಹೇಳಿ. ನೀವು ಮಗಳ ಬಗ್ಗೆ ಏನ್ ಆಸೆ ಇಟ್ಕೊಂಡಿದ್ರಿ? ನಿಮ್ ಮಗಳೇ ಜೊತೆಗಿದ್ದಾಳೆ, ಎದುರುಗಡೆ ಇದ್ದಾಳೆ, ಹೇಳಿ. ನೀವು ಮಗಳಿಗೆ ಹೇಳಿ. ದೊಡ್ಡ ಹೆಂಡತಿ ಮಕ್ಕಳು ಡಿಗ್ರಿ ತಕ ಮಾಡ್ತಾ ಇದಾರೆ, ಅವ್ರ ತರ ನನ್ ಮಗಳನ್ನು ಓದಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನನಗೂ ಆಸೆ ಇದೆ, ಆಸೆ ಇಲ್ಲ ಅಂತ ನಾನು ಇದ್ ಮಾಡಿಲ್ಲ. ಮಕ್ಳುಗಳನ್ನ ನಾನೇ ನಮ್ಮ ಯಜಮಾನ್ ಓದಿಸ್ಲಿಲ್ಲ, ನಾನೇ ಓದಿಸ್ಕೊಂಬಂದೆ ಎಷ್ಟು ದಿವ್ಸವರೆಗೂ. ಏನಿಲ್ಲ ಅಂದ್ರೆ ಏನು ಕಮ್ಮಿ ಮಾಡಿಲ್ಲ ಅವಳಿಗೆ. ನಾನು ಎಲ್ಲಾ ರೀತಿಲಿ ನಾನು ಕೂಲಿ ಮಾಡಿದ್ರು, ಅವ್ಳಿಗೆ ಏನ್ ಮಾಡಿದ್ರು, ಏನ್ ಕೇಳಿದ್ರು ಕೊಡ್ಸಿದೀನಿ ನಾನು, ಇಲ್ಲ ಅಂತ ಹೇಳಿ. ಸರಿ, ಈಗ ನಿಮ್ ಮಗಳೇ ಇದ್ದಾಳೆ, ಪಕ್ಕದಲ್ಲೇ ಇದ್ದಾಳೆ, ಎದುರುಗಡೆನೇ ಇದ್ದಾಳೆ, ಏನ್ ಹೇಳ್ಬೇಕು ಹೇಳಿ? ಏನ್ ಹೇಳ್ಬೇಕು ಅವಳಿಗೆ? ಏನ್ ಹೇಳ್ತೀರಾ? ಇನ್ಮೇಲೆ ಓದ್ತೀನಿ ಅಂದ್ರೆ ಓದ್ಲಿ, ಪರವಾಗಿಲ್ಲ, ಓದ್ಬೇಡ ಅಂತ ಹೇಳಲ್ಲ. ಆದ್ರೆ ಇದು ನೋಡ್ದವ್ರಿಗೆ ಚೆನ್ನಾಗ್ ಕಾಣೋ
ಚೆನ್ನಾಗಿ ಕಾಣ್ದಿದ್ದ ಥರ ನಡ್ಕೋಬಾರ್ದು ಅಷ್ಟೇ ನಮ್ಗೆ. ಏನು ಹೇಳ್ತೀಯಮ್ಮ ಗಾಯತ್ರಿ ನೀನು? ಅಮ್ಮನಿಗೆ ಏನು ಹೇಳ್ತೀಯ? ನಿನಗೆ ಅಮ್ಮನ ನೀನು ಹೇಳ್ಬೇಕು, ಇಲ್ಲಮ್ಮ ನಾನು ಆ ಥರ ಮಾಡೋದಿಲ್ಲ, ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿ ಓದಿ ನೀನು ನೋಡ್ಕೋತೀನಿ ಅಂತ ನೀನು ಒಂದು ಅವ್ರಿಗೆ ಭರವಸೆ ಕೊಟ್ಟಿ ಅಂದರೆ ಅವ್ರಿಗೂ ಒಂದು ನೆಮ್ಮದಿ ಸಿಗುತ್ತೆ ಎಲ್ಲೋ ಒಂದು ಕಡೆ. ಏನು ಹೇಳ್ತೀಯ? ನಾನು ಯಾವ ತಪ್ಪು ಮಾಡಲ್ಲ, ನಾನು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಮ್ಮ ಅಮ್ಮನ ಸಾಕ್ತೀನಿ. ಅಷ್ಟು ಇದೆ ಅಲ್ವಾ ಮನಸ್ಸಲ್ಲಿ? ಅದನ್ನೇ ಅದು ಒಂದೇ ಗುರಿಯನ್ನ ನೀನು ಇಟ್ಕೋಬೇಕು, ಬೇರೆ ಇದರ ಯಾವುದರ ಬಗ್ಗೆ. ಯಾಕಂದ್ರೆ ಇದು ಕಲಿಯೋ ವಯಸ್ಸು, ಮದುವೆ ಮಾಡ್ಕೊಳ್ಳೋ ವಯಸ್ಸಲ್ಲ ಅಥವಾ ಪ್ರೀತಿ ಮಾಡೋ ವಯಸ್ಸು ಅಲ್ಲ, ಇದು ಕಲಿಯೋ ವಯಸ್ಸು. ಕಲಿತು ಚೆನ್ನಾಗಿ ಓದಿ ಮುಂದೆ ಬಂದ್ರೆ ನಿನ್ನ ಭವಿಷ್ಯ ನೀನೇ ರೂಪಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನೀನು ಅಮ್ಮನ್ನು ನೋಡ್ಕೋಬೇಕು, ನಿನ್ನ ಭವಿಷ್ಯನೂ ರೂಪಿಸ್ಬೇಕು. ಸೊ ಕೊನೆದಾಗಿ ಏನು ಹೇಳ್ತೀರಿ ಬೆಟ್ಟಸ್ವಾಮಿ ಗೌಡ್ರೆ? ಮೇಡಮ್ ಈಗ ನಾವು ಪಾಪ ಅವ್ರ ಕಷ್ಟನೂ ಕೂಡ ಅವ್ರು ಹೇಳಿದ್ದಾರೆ. ಹೌದು. ಈಗ ಆ ಮಗು ಅದು ಓದಲಿ, ಇನ್ನು ಚಿಕ್ಕ ವಯಸ್ಸು, ಪಾಪ 14 ವರ್ಷ, ಅದು ಯಾವುದು ಮದುವೆ ಅನ್ನೋದ್ರಂದ್ರೆ ಏನು, ಸಂಸಾರ ಅಂದ್ರೂ ಏನೂ ಗೊತ್ತಿಲ್ಲ. ಅದು ಓದೋಕ್ಕೆ ಈಗ ಒಂದು ಭರವಸೆ ಕೊಟ್ಟಿದೆ, ಅದಕ್ಕೆ ಸಹಾಯ ನಾವು ಆಗಲೇ ಹೇಳಿದ್ದೀವಿ. ನಮ್ಮ ಸಂಘ ಸಂಸ್ಥೆಯಿಂದ, ನಮ್ಮ ಸುನಂದ ಮೇಡಮ್ ಪ್ರಿಯದರ್ಶಿನಿ ಮಹಿಳಾ ಸಂಘದ ಮತ್ತು ನಮ್ಮ ಕಡೆಯಿಂದ ನಾವು ಖಂಡಿತ ಆ ಮಗು ವಿದ್ಯಾಭ್ಯಾಸಕ್ಕೆ ನಾವು ಸಹಾಯ ಮಾಡೇ ಮಾಡ್ತೀವಿ. ಆ ಹುಡುಗಿ ಓದಲಿ, ಪಾಪ ಅವ್ರ ಮೇಡಮ್ ಅವರು ಅವ್ರಿಗೆ ಸಪೋರ್ಟ್ ಕೊಡಲಿ, ಆ ಮಗುಗೂ ಕೂಡ ನಾವು ಗೈಡೆನ್ಸ್ ಕೊಡ್ತಾ ಇರೋಣ. ಅದರಲ್ಲೇನು ತಪ್ಪೇನಿಲ್ಲ, ಕರೆಸಿ ಗೈಡೆನ್ಸ್ ಕೊಡೋಣ. ಅದು ಒಂದೇ ದೃಷ್ಟಿನಲ್ಲಿ ಯಾವುದೋ ಒಂದೇ ತೀರ್ಮಾನ. ವಿದ್ಯಾಭ್ಯಾಸಕ್ಕೆ ಖರ್ಚಾಗುತ್ತೆ ಅದನ್ನ ನಾವು ಖಂಡಿತ ಮಾಡಿಸ್ಕೊಡ್ತೀವಿ. ಅವಳು ಓದ್ಲಿ, ಅವಳು ಎಲ್ಲಿವರೆಗೂ ಓದ್ತಾಳೆ, ಮದುವೆ ಯಾವ್ದು ಕೆಟ್ಟ ದೃಷ್ಟಿ ಅಲ್ಲ. ಆ ಮಗುನು ಏನಾದ್ರು ಇವ್ರ ಸಂಸಾರನು ಚೆನ್ನಾಗಿರ್ಬೇಕು. ಈಗ ನೊಂದಿದ್ದಾರೆ ಆ ಮಗುನು, ಪಾಪ ಚಿಕ್ಕ ವಯಸ್ಸಲ್ಲೇನೆ ಸಂಸಾರ ಅಂತ ಏನೋ ಗೊತ್ತಿಲ್ಲದಿರೋ ಮಗು ಮತ್ತೆ ಬೆಂಕಿಗೆ ಬಿದ್ದು ಒದ್ದಾಡೋಂಥ ಪರಿಸ್ಥಿತಿ. ಮದುವೆ ಮಾಡ್ಕೋಬೇಕು ಅನ್ಸುತ್ತೆ, ಅಲ್ಲಿವರೆಗೂ ಇರ್ಲಿ ಅವಳು ಜವಾಬ್ದಾರಿ. ನಿಜಕ್ಕೂ ನಿಮ್ಮ ಕಾರ್ಯ ಕೂಡ ಶ್ಲಾಘನೀಯ. ಸಾಕಷ್ಟು ನಾವು ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಜೊತೆಗೆ ಸುಶೀಲಮ್ಮ ಅವರೇ, ನೀವೇ ಕೇಳ್ತಾ ಇದ್ದೀರಿ, ವಿದ್ಯಾಭ್ಯಾಸಕ್ಕೆ ಅವರೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಮಾನವೀಯತೆ ಇರುವಂಥವ್ರು, ಸಹೃದಯಗಳು ಇನ್ನೂ ಸಾಕಷ್ಟು ಜನ ಇದ್ದಾರೆ. ನೀವು ಕಷ್ಟ ಅಂತ ನೀವು ಏನೋ ಒಂದು ತಪ್ಪು ದಾರಿ ತೋರ್ಸಕ್ಕೆ ಹೋದ್ರೆ ಹೀಗೆ ಆ ಎಡವಟ್ಟುಗಳಾಗೋದು. ಸೊ ನಿಮ್ಮ ಸಹಾಯಕ್ಕೆ ಇವರು ಕೂಡ ಇದ್ದಾರೆ, ವಿದ್ಯಾಭ್ಯಾಸ ಕಲಿಸ್ಕೊಳ್ಳೋಕೆ ರೆಡಿ ಇದ್ದಾರೆ. ಮಗಳು ಕೂಡ ಬಾಯಿ ಬಿಟ್ಟು ಹೇಳಿದಾಳೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ಓದ್ತೀನಿ ಅಂತ ಹೇಳಿದಾಳೆ. ಸೊ ಇಲ್ಲಿಗೆ ನಿಮ್ಮ ಚಿಂತೆ ಬಿಟ್ಬಿಡಿ, ಆಗೋದು ಆಗಿದೆ. ಈಗ ಅನಾಹುತನ ಅವ್ರ ಮಗಳ ಇವತ್ತು ಇವ್ರಿಗೆ ತಪ್ಪಿಸಿದ್ದಾರೆ ಅಂತ ಖಂಡಿತ ಖಂಡಿತ. ಮದುವೆ ವಿಷಯನ ಬಿಟ್ಟು ದಯವಿಟ್ಟು ಅವ್ರು ಏನ್ ಗಂಡಿನವ್ರಿಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ, ಆ ಮದುವೆ ಅನ್ನೋದನ್ನ ಕ್ಯಾನ್ಸಲ್ ಮಾಡಿ ಅವಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಖಂಡಿತ ಹಾಗೆ ಮಾಡ್ತಾರೆ, ಈಗಾಗಲೇ ಹೇಳಿದ್ದಾರೆ. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ದುನಿಯಾದಲ್ಲಿ ಈ ರೀತಿಯ ಚಿತ್ರ ವಿಚಿತ್ರ ಕಥೆಗಳನ್ನು ನಾವು ದಿನಾಲೂ ನೋಡ್ತೀವಿ. ಆದ್ರೆ ಇಲ್ಲಿ ಏನೋ ತಪ್ಪು ನಡೆದು ಹೋಗಿದೆ. ಮಗಳು ಎಲ್ಲೋ ದಾರಿ ತಪ್ತಾ ಇದ್ದಾಳೆ ಅನ್ನುವಂತಹ ಆತಂಕದಿಂದ ಮತ್ತೊಂದು ತಪ್ಪಾದ ದಾರಿಯನ್ನೇ ಹೆತ್ತ ತಾಯಿ ತೋರಿಸ್ತಾ ಇದ್ರು. ಆದ್ರೆ ಅದೆಲ್ಲದಕ್ಕೂ ಈಗ ಬ್ರೇಕ್ ಬಿದ್ದಿದೆ. ಮುಂದೆ ಆದರೂ ಮದುವೆಗೆ ಪ್ರಯತ್ನ ಪಡದೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಸ್ವತಂತ್ರ ಬದುಕನ್ನ ಕಲ್ಪಿಸಿಕೊಡೋದಕ್ಕೆ ಪ್ರಯತ್ನ ಪಟ್ರೆ ಈ ಕಥೆಗೆ ಒಂದು ಸುಖಾಂತ್ಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.